ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ತಾಮ್ರದಲ್ಲೇ ಇದ್ದೀನಿ. ಇವತ್ತು ಬಂದು ನಮ್ಮದು ಡ್ರೈವರ್ ರೂಮ್ಸ್ ತೋರಿಸ್ತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಡ್ರೈವರ್ ರೂಮ್ಸು. ಇಷ್ಟು ನೀಟಾಗಿ ಎಲ್ಲಿ ಇಲ್ಲ, ಯಾವ ಡ್ರೈವರ್ ರೂಮ್ಸು ಇಲ್ಲ ಅಷ್ಟು ನೀಟಾಗಿ, ಅಷ್ಟು ಚೆನ್ನಾಗಿದೆ. ನೋಡಿ ಫ್ರೆಂಡ್ಸ್, ನಮ್ಮ ಡ್ರೈವರ್ ರೂಮ್ಸ್ ಇದು. ಅದರಲ್ಲಿ ಪಾಪ ಅವರು ಸೆಕ್ಯೂರಿಟಿ ಅವರು ಸಹ ಇದ್ದಾರೆ ಇದರಲ್ಲಿ. ಆದರೆ ಇಷ್ಟು ಒಳ್ಳೆ ರೂಮ್ ಸಿಗೋಲ್ಲ, ಎಲ್ಲಿನೂ ಇಲ್ಲ, ಯಾವ ಹೋಮ್ ಸ್ಟೇಲೂ ಇಲ್ಲ, ಯಾವ ಇದರಲ್ಲಿ ಗೆಸ್ಟ್ ಹೌಸಲ್ಲಿ ಇಲ್ಲ ಈ ಥರ ರೂಮ್ಸು. ನೋಡಿ, ಫ್ಯಾನ್ಸ್ ಇದೆ ಮತ್ತು ರೂಮು ಇದೆ, ಎಲ್ಲ ಅನುಕೂಲ ಇದೆ. ಮಲಗೋಕ್ಕೆಲ್ಲ ಫಸ್ಟ್ ಕ್ಲಾಸ್ ಆಗಿದೆ, ಮಲಗ್ಬೋದು. ಮತ್ತು ನೀಟ್ನೆಸ್ ಇದೆ ಚೆನ್ನಾಗಿ. ಡೈಲಿ ಬಂದು ಕ್ಲೀನ್ ಮಾಡಿ ಹೋಗ್ತಾರೆ ರೂಮ್ಸು. ನೋಡಿ ಇಷ್ಟು ಚೆನ್ನಾಗಿದೆ. ಇದೆಲ್ಲ ಡಬಲ್ ಇದೆ, ಕೆಳಗೆ ಮತ್ತು ಮೇಲೆ. ಬೇಕಂದರೆ ಬೆಡ್ಶೀಟ್ ಕೊಡ್ತಾರೆ, ಡೆಪಾಸಿಟ್ ಇಡಬೇಕು. ಯಾಕಂದರೆ ನಮ್ಮ ಡ್ರೈವರ್ಸ್ಗಳು ಕೆಲವ್ರು ಏನು ಮಾಡಿದ್ದಾರೆ ಅಂದರೆ, ಬೆಡ್ಶೀಟ್ ತೊಗೊಳ್ತಾರೆ, ತೊಗೊಂಡ್ಬಿಟ್ಟು ಹೋಗುವಾಗ ಕೊಡದೆ ಸೀದಾ ತೊಗೊಂಡೋಗ್ಬಿಡ್ತಾರೆ. ಹಾಗಾಗಿ ಅವರು ಏನು ಮಾಡಿದ್ದಾರೆ, ಈಗ ಒಟ್ಟು ಡೆಪಾಸಿಟ್ ಇಟ್ಟರೆ ಮಾತ್ರ ಬೆಡ್ಶೀಟ್ ಕೊಡ್ತಾರೆ, ಇಲ್ಲಾಂದರೆ ಕೊಡಲ್ಲ. ಆದರೂ ನೋಡಿ ಇಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನೋಡಿ, ಇದೆಲ್ಲ ಟೈಲ್ಸು ಭಾರಿ ಕ್ಲೀನ್ ಇದೆ. ಮತ್ತು ಟೈಮ್ ಪಾಸಿಗೆ ಟಿ ವಿ ಇದೆ. ಇದೆಲ್ಲ ಏನಾದರೂ ಬ್ಯಾಗು ಆ ಥರ ಏನಾದರೂ ಇದ್ದರೆ ಇಟ್ಕೊಳ್ಳೋಕ್ಕೆ ಡ್ರಾವರ್ಗಳು ಮಾಡಿದ್ದಾರೆ. ನೋಡಿ ಫ್ರೆಂಡ್ಸ್, ಇಷ್ಟು ನೀಟ್ ಇದ್ದಿದ್ದು ಎಲ್ಲಿದೆ ರೂಮು. ನೋಡಿ ಇಷ್ಟು ಚೆನ್ನಾಗಿದೆ ರೂಮು. ರೂಮಿನ ಬಗ್ಗೆ ಏನು ಮಾತಾಡೋಂಗಿಲ್ಲ, ಯಾಕಂದರೆ ರೂಮ್ ಮಾತ್ರ ಅಷ್ಟು ನೀಟಾಗಿದೆ. ಆದರೆ ಏನಂದರೆ ಫ್ರೆಂಡ್ಸ್, ಒಂದೇ ಒಂದು, ಇಲ್ಲಿ ಊಟ ಮಾತ್ರ ಕಾಸ್ಟ್ಲಿ. ಯಾಕಂದರೆ ಇಲ್ಲಿ ಎಲ್ಲಿ ಹತ್ರದಲ್ಲಿ ಎಲ್ಲಿ ಹೋಟ್ಲಿಲ್ಲ. ಒಂದೇ ಸರಿ ಹೋಗಬೇಕು, ಇದಕ್ಕೆ ಹೋಗಬೇಕು. ಇಲ್ಲಿಂದ ಒಂದು 15 ಕಿಲೋಮೀಟ್ರಷ್ಟು 10-15 ಕಿಲೋಮೀಟ್ರಷ್ಟು ಹೋಗಬೇಕು. ನಾಪೋಕ್ಲಂತೂ ಊರು ಸಿಗುತ್ತೆ, ಸಿಟಿ, ಅಲ್ಲಿಗೆ ಹೋಗ್ಬೇಕು ಊಟ ಬೇಕಂದರೆ. ಇಲ್ಲಿ ಮಾತ್ರ ಊಟ ಇಲ್ಲ, ಬೇರೆ ಎಲ್ಲಿ ಸಿಗೋಲ್ಲ. ಹಾಗಾಗಿ ಇಲ್ಲಿ ಊಟದ ಮಾತ್ರ ಸ್ವಲ್ಪ ಕಾಸ್ಟ್ಲಿ ಅಂದರೆ ಕಡಿಮೆ ಏನಿಲ್ಲ. ಒಂದು ಊಟ ಮಾಡಿದರೆ 100 ರೂಪಾಯಿ, ತಿಂಡಿ ಮಾಡಿದರೆ 100 ರೂಪಾಯಿ, ದಿನಕ್ಕೆ 300 ರೂಪಾಯಿ ಬೇಕು. 300 ರೂಪಾಯಿಗಿಂತ ಕಡಿಮೆ ಇಲ್ಲ. ಯಾಕಂದರೆ ಡ್ರೈವರ್ಗಳಿಗೆ ಏನು ಉಳಿತದೆ 300 ರೂಪಾಯಿ ಕೊಟ್ಟರೆ ಇವರಿಗೆ. ಇವರು ಅದೊಂದು ಸ್ವಲ್ಪ ಕಡಿಮೆ ಮಾಡಬೇಕು, ಆದರೆ ಇವರು ಕಡಿಮೆ ಮಾಡಲ್ಲ. ಅದು ಯಾಕಂತ ಗೊತ್ತಿಲ್ಲ, ಏನು ಪ್ರಾಬ್ಲಮ್ ಅಂತ ಗೊತ್ತಿಲ್ಲ. ರೂಮೇನೋ ಓಕೆ, ಆದರೆ ಊಟದ ಮಾತ್ರ ಕಾಸ್ಟ್ಲಿ. ನೀವು ಯಾರಾದರೂ ಬರೋದಾದರೆ ಕಸ್ಟಮರ್ ಹತ್ರ ಮೊದಲೇ ಬಾಟ 300 ರೂಪಾಯಿ ಮಾತಾಡಿಕೊಂಡು ಬನ್ನಿ. ಇಲ್ಲಿ ಏನಂದ್ರೆ ಏನೂ ಸಿಗೋಲ್ಲ, ಇವರು ಕೊಟ್ಟದ್ದೇನೇ ಊಟ ಮಾಡಬೇಕು. ಅದನ್ನು ಸ್ಪೆಷಲ್ ಅಂತ ಏನಿಲ್ಲ, 100 ರೂಪಾಯಿ ತೊಗೊಂಡ್ರು ಸಹ ಅನ್ನ ಸಾಂಬಾರು ಇರ್ತದೆ, ಮತ್ತು ಹಪ್ಪಳ ಅದು ಎಲ್ಲ ಇರ್ತದೆ. ಅದು ನಿನ್ನೆ ರಾತ್ರಿ ಹೋಗಿದ್ದೀನಿ, ಊಟ ಇದೆ, ಒಂದು ಇದ್ದರೆ ಒಂದು ಇಲ್ಲ, ಯಾಕಂದರೆ ಖಾಲಿಯಾಗಿಬಿಟ್ಟಿತ್ತು. ಆದರೂ 100 ರೂಪಾಯಿ ಕೊಡಬೇಕು ಅವರಿಗೆ. ಏನು ಮಾಡೋದು ಫ್ರೆಂಡ್ಸ್, ಡ್ರೈವರ್ಗಳು ಭಾರಿ ಕಷ್ಟ ಇದೆ ಡ್ರೈವರ್ಗಳ್ದು. ಹೆಂಡತಿ ಮಕ್ಕಳ ಫ್ಯಾಮ್ಲಿನೆಲ್ಲ ಬಿಟ್ಟು ಬಂದಿರ್ತೀವಿ. ಆದರೆ ಇವರು ಸ್ವಲ್ಪ ಕಡಿಮೆ ಮಾಡಬೇಕಾದ್ರೆ ಮಾಡಲ್ಲ. ಅದಕ್ಕೆ ಸಂಬಂಧಪಟ್ಟವ್ರಿಗೆ ಯಾರಾದರೂ ಹೇಳಿದರೆ ಮಾತ್ರ ಸರಿ ಆಗ್ತದೆ. ಅವರು ಹೋಮ್ ಸ್ಟೇ ಅವರೇ, ಹೋಟ್ಲವರೇ ಹೇಳಬೇಕು, ರೆಸಾರ್ಟ್ನವರೇ ಹೇಳಿದರೆ ಏನೋ ಕಡಿಮೆ ಮಾಡ್ಬೋದೇನೋ. ಅಂದರೆ ರೂಮ್ನು ಪರವಾಗಿಲ್ಲ ಸಹ ಫ್ರೆಂಡ್ಸ್. ಟಾಯ್ಲೆಟ್ ಗಿಲೆಟೆಲ್ಲ ಭಾರಿ ಚೆನ್ನಾಗಿದೆ. ಟಾಯ್ಲೆಟು ಬನ್ನಿ, ಮತ್ತು ಸ್ನಾನ ಮಾಡೋಕ್ಕೆಲ್ಲ ಭಾಳ ಅನುಕೂಲ ಇದೆ, ಕ್ಲೀನ್ ಇದೆ. ಕ್ಲಬ್ ಮಹೇಂದ್ರ ಥರ ಅಲ್ಲ, ಕ್ಲಬ್ ಮಹೇಂದ್ರದಲ್ಲಿ ಅಷ್ಟು ಕ್ಲೀನ್ ಇಲ್ಲ. ನೋಡಿ, ಗೀಝರು ಇದೆ, ಟೈಮಿಗೆ ನೀರು ಬರುತ್ತೆ. ಮತ್ತು ಜಾಸ್ತಿ ಜನನೂ ಇಲ್ಲಿ ಕಡಿಮೆ ಬರೋಲ್ಲ, ವೆಹಿಕಲ್ಸು ಭಾಳ ಬರೋಲ್ಲ. ನೋಡಿ, ಭಾಳ ನೀಟಾಗಿದೆ. ಡೈಲಿ ಬೆಳಿಗ್ಗೆ ಬಂದು ಒಮ್ಮೆ ಕ್ಲೀನ್ ಮಾಡಿ ಹೋಗ್ತಾರೆ. ಹಾಗಾಗಿ ಕ್ಲೀನಿಂಗ್ ಬಗ್ಗೆ ಏನು ಮಾತಾಡೋಂಗಿಲ್ಲ. ಈಗ ಒಂದು 11 ಗಂಟೆಗೆ ಬಂದು ಕ್ಲೀನ್ ಮಾಡಿ ಹೋಗಿದ್ದಾರೆ ಫ್ರೆಂಡ್ಸ್. ಮತ್ತು ಟಾಯ್ಲೆಟು ಅಷ್ಟೇ, ಟಾಯ್ಲೆಟೂ ಭಾರಿ ಅಂದರೆ ಭಾರಿ ನೀಟಾಗಿದೆ. ಈ ಥರ ಟಾಯ್ಲೆಟು ಇಷ್ಟು ಕ್ಲೀನ್ ಎಲ್ಲಿ ಇಲ್ಲ. ನೋಡಿ, ಭಾರಿ ನೀಟಾಗಿದೆ. ಸಾಕು, ಇಷ್ಟು ಸಾಕು ಡ್ರೈವರ್ಗಳಿಗೆ, ಇದ್ರ ಮೇಲೆ ಏನು ಬೇಡ. ಆದರೆ ಏನಂದರೆ ಊಟ ಒಂದೇ ಕಾಸ್ಟ್ಲಿ, ಅದು ಬಿಟ್ಟರೆ ಮತ್ತೆಲ್ಲ ಓಕೆ, ಪರವಾಗಿಲ್ಲ. ಓಕೆನಾ ಫ್ರೆಂಡ್ಸ್? ನೋಡಿ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಕಾಮೆಂಟ್ ಮಾಡಿ ತಪ್ಪದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಬಾಯ್.